IPL 2025 ಕ್ರೇಜಿ ರಿಟೆನ್ಷನ್ ರೂಲ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಕ್ರೇಜಿ ರಿಟೆನ್ಷನ್ ರೂಲ್ ನ ಪ್ರಕಾರ ಯಾವೆಲ್ಲ ಟೀಮ್ ದವರು ಯಾವೆಲ್ಲ ಪ್ಲೇಯರ್ಸ್ ನ ರಿಟರ್ನ್ ಮಾಡ್ಕೋತಿದ್ದಾರೆ. ಬರೋಬ್ಬರಿ 18 ಕೋಟಿ 14 ಕೋಟಿ ಮತ್ತೆ 11 ಕೋಟಿ ಮತ್ತೆ 18 ಕೋಟಿ ಮತ್ತೆ 14 ಕೋಟಿ ಪಡೆಯುವ ದಮ್ಮು ಯಾವ ಪ್ಲೇಯರ್ಗೆ ಇದೆ. ಬರೋಬ್ಬರಿ 10 ಟೀಮ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ನ ರಿಟರ್ನ್ ಮಾಡ್ಕೋತಿದ್ದಾರೆ, ಯಾವೆಲ್ಲ ಟೀಮ್ ದವರು ಫಸ್ಟ್ ರಿಟೆನ್ಷನ್ ಯಾರು, ಸೆಕೆಂಡ್ ರಿಟೆನ್ಷನ್ ಯಾರು, ಥರ್ಡ್ ರಿಟೆನ್ಷನ್ ಯಾರು ಮತ್ತು ಯಾವೆಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ ನ ರಿಟರ್ನ್ ಮಾಡ್ಕೋತಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಅನ್ಕೊಂಡಿದ್ದೇನೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರಂತ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಈಗಲೇ ಶೇರ್ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಡೈನಾಮಿಕ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನ ಬಗ್ಗೆ. DC ಅವರು ಯಾವೆಲ್ಲ ಪ್ಲೇಯರ್ಸ್ ನ ರಿಟರ್ನ್ ಮಾಡ್ಕೋತಾರೆ ಅಂದ್ರೆ ಇಲ್ಲಿ ಫಸ್ಟ್ ರಿಟರ್ನೇಷನ್ ಹಾಕಿ ಕ್ಯಾಪ್ಟನ್ ರಿಷಬ್ ಪಂತ್ ಅವರ ರಿಟರ್ನ್ ಮಾಡ್ಕೋತಾರೆ. ಸೊ ರಿಷಬ್ ಪಂತ್ ಡೈನಾಮಿಕ್ ವಿಕೆಟ್ ಕೀಪರ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ಮತ್ತು ಟೀಮ್ಗೆ ಕ್ಯಾಪ್ಟನ್. ಆ ಒಂದು ರೀಸನ್ ಮೇಲೆ ರಿಷಬ್ ಪಂತ್ ಅವರು ಬರೋಬ್ಬರಿ 18 ಕೋಟಿನ ಡಿಸರ್ವ್ ಮಾಡ್ತಾರೆ. ಸೆಕೆಂಡ್ ರಿಟೆನ್ಷನ್ ಪ್ಲೇಯರ್ ಅದು ಬಾಪು ಅಕ್ಷರ್ ಪಾಟೀಲ್, ಕ್ವಾಲಿಟಿ ಆಲ್ರೌಂಡರು. ಆ ಒಂದು ರೀಸನ್ ಮೇಲೆ 14 ಕೋಟಿನ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ರಿಟೆನ್ಷನ್ ಪ್ಲೇಯರು ಅದು ಸ್ಪಿನ್ನರು ಕುಲ್ದೀಪ್ ಯಾದವ್ 11 ಕೋಟಿಗೆ ಡಿಸರ್ವ್ ಮಾಡುವಂತ ಪ್ಲೇಯರು. ಸೊ ಫೈನಲಿ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಪೊರೆಲ್ಲಾ ಪಿಕ್ ಮಾಡಬಹುದು 4 ಕೋಟಿಗೆ. ಇವೇ DC ಅವರು ರಿಟರ್ನ್ ಮಾಡುವಂತಹ ಪ್ಲೇಯರು ಬರೋಬ್ಬರಿ 4 ಪ್ಲೇಯರ್ನ ಮಾತ್ರ ರಿಟರ್ನ್ ಮಾಡ್ತಾರೆ. ಇನ್ನು ಉಳಿದಿರುವಂತಹ 2 ಪ್ಲೇಯರು ಅದು RTM ಕಾರ್ಡ್ನ ಯೂಸ್ ಮಾಡಿ ಪಿಕ್ ಮಾಡಬಹುದು. ಸೊ RTM ಕಾರ್ಡ್ ಆಗಿ ಯಾವ ಪ್ಲೇಯರ್ನ ಪಿಕ್ ಮಾಡ್ತಾರೆ ಅಂದ್ರೆ ನನ್ನ ವಿನ ಪ್ರಕಾರ ಅದು ಸ್ಟಬ್ಸ್ ಅವ್ರನ್ನ ಪಿಕ್ ಮಾಡಬಹುದು ಮತ್ತು ಅಲ್ಲಿ ಜಾಕ್ ಮೆಗರ್ಗ್ ಫ್ರೆಜರ್ನ ಪಿಕ್ ಮಾಡಬಹುದು. ಸೊ ಸ್ಟಬ್ಸ್ ಅವರು 18 ಕೋಟಿಗೆ ಡಿಸರ್ವ್ ಮಾಡುವಂಥ ಪ್ಲೇಯರ್ ಅಲ್ಲ ಮತ್ತು ಫ್ರೆಜರ್ ಸಹ ಅಲ್ಲಿ 14 ಕೋಟಿಗೆ ಡಿಸರ್ವ್ ಮಾಡುವಂಥ ಪ್ಲೇಯರ್ ಅಲ್ಲ. ಆ ಒಂದು ರೀಸನ್ ಮೇಲೆ RTM ಕಾರ್ಡ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಕಡಿಮೆ ಪ್ರೈಸ್ಗೆ ಬರುವಂತಹ ಚಾನ್ಸ್ ಇದೆ. ಸೊ ಡೆಫಿನೆಟ್ ಆಗಿ DC ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ನ ರಿಟರ್ನ್ ಮಾಡ್ಕೋಬಹುದು ಗುರು. ಸೊ ನಿಮ್ಮ ಪ್ರಕಾರ DC ಮ್ಯಾನೇಜ್ಮೆಂಟ್ ಯಾವ ಪ್ಲೇಯರ್ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೆಕೆಂಡ್ ಟೀಮ್ ಬರುತ್ತೆ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಯಾವೆಲ್ಲ ಪ್ಲೇಯರ್ಸ್ ನ ಪಿಕ್ ಮಾಡ್ತಾರೆ ಅಂದ್ರೆ ನನ್ನ ವಿನ ಪ್ರಕಾರ ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿ ಇಲ್ಲಿ ಸ್ಯಾಮ್ ಕರನ್ ಪಿಕ್ ಮಾಡ್ತೀನಿ. ಸ್ಯಾಮ್ ಕರನ್ ಆಲ್ರೌಂಡರ್ ಪ್ಲೇಯರು, ಬ್ಯಾಟಿಂಗ್ ಅಲ್ಲೂ ಮತ್ತು ಬಾಲಿಂಗ್ ಅಲ್ಲೂ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ಬರೋಬ್ಬರಿ 18 ಕೋಟಿನ ಡಿಸರ್ವ್ ಮಾಡ್ತಾರೆ. ಆ ಒಂದು ರೀಸನ್ ಮೇಲೆ ಸ್ಯಾಮ್ ಕರನ್ ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿ ನಾನು ಪಿಕ್ ಮಾಡ್ತೀನಿ. ಸೆಕೆಂಡ್ ರಿಟೆನ್ಷನ್ ಪ್ಲೇಯರು 14 ಕೋಟಿಗೆ ಈ ಟೀಮಲ್ಲಿ ಯಾರು ಡಿಸರ್ವ್ ಮಾಡುವಂಥ ಪ್ಲೇಯರು ಯಾರು ಇಲ್ಲ, ಅದ್ರಗೋಸ್ಕರ ಬಿಡ್ತಾ ಇದೀನಿ. ನೆಕ್ಸ್ಟ್ ಥರ್ಡ್ ರಿಟೆನ್ಷನ್ ಪ್ಲೇಯರ್ ಆಗಿ ನಾನಿಲ್ಲಿ ಪಿಕ್ ಮಾಡ್ತೀನಿ ಹರ್ಷದೀಪ್ ಸಿಂಗ್ ಅವ್ರನ್ನ ಬರೋಬ್ಬರಿ 11 ಕೋಟಿಗೆ ಡಿಸರ್ವ್ ಮಾಡುವಂಥ ಪ್ಲೇಯರು ಅದು ಹರ್ಷದೀಪ್ ಸಿಂಗ್ ಅವರು. ನೆಕ್ಸ್ಟ್ 14 ಕೋಟಿ 18 ಕೋಟಿ ಈ ಟೀಮಲ್ಲಿ 14 ಮತ್ತು 18 ಕೋಟಿ ಡಿಸರ್ವ್ ಮಾಡಿದ ಪ್ಲೇಯರ್ ಯಾರು ಇಲ್ಲ, ಅದ್ರಗೋಸ್ಕರನೇ 2 ಅನ್ಕ್ಯಾಪ್ಡ್ ಪ್ಲೇಯರ್ನ ಪಿಕ್ ಮಾಡ್ತೀನಿ. ಅದು ಶಶಾಂಕ್ ಸಿಂಗ್ ಅವರ 4 ಕೋಟಿಗೆ ಪಿಕ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಅನ್ಕ್ಯಾಪ್ಡ್ ಪ್ಲೇಯರು ಅದು ಅಶುತೋಷ್ ಶರ್ಮಾ ಅವರ ಪಿಕ್ ಮಾಡ್ತೀನಿ 4 ಕೋಟಿಗೆ. ಯಾಕೆಂದ್ರೆ ಶಶಾಂಕ್ ಸಿಂಗು ಮತ್ತು ಅಶುತೋಷ್ ಶರ್ಮಾ ಅವರು ಲಾಸ್ಟ್ IPL 2024 ಅಲ್ಲಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಒಂದು ರೀಸನ್ ಮೇಲೆ ಈ 4 ಪ್ಲೇಯರ್ನ ಪಿಕ್ ಮಾಡ್ತೀನಿ ಗುರು. ಸ್ಯಾಮ್ ಕರನು, ಹರ್ಷದೀಪ್ ಸಿಂಗು ಮತ್ತು ಶಶಾಂಕ್ ಸಿಂಗು, ಅದೇ ರೀತಿಯಾಗಿ ಅಶುತೋಷ್ ಶರ್ಮಾ ಈ 4 ಪ್ಲೇಯರ್ನ ಪಿಕ್ ಮಾಡ್ತೀನಿ. ಉಳಿದಿರುವಂತಹ ಪ್ಲೇಯರು ರಬರ್ಡ್ ಆಗಲಿ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಅಲ್ಲಿ ಆ ಪ್ಲೇಯರ್ನ ಮೇ ಬಿ ಮೆಗಾ ಆಕ್ಷನ್ ಅಲ್ಲಿ RTM ಕಾರ್ಡ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಕಡಿಮೆ ಪ್ರೈಸ್ಗೆ ಬರುವಂತಹ ಚಾನ್ಸ್ ಇದೆ. ರಬಡ ಅಂತ ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಆ ಒಂದು ರೀಸನ್ ಮೇಲೆ ಮೆಗಾ ಆಕ್ಷನ್ಗೆ ಬಿಟ್ಟೆ ಕಡಿಮೆ ಪ್ರೈಸ್ಗೆ ಡೆಫಿನೆಟ್ ಆಗಿ ಬಂದೇ ಬರ್ತಾರೆ. ಇದು ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಅವರು ರಿಟರ್ನ್ ಮಾಡುವಂತಹ ಪ್ಲೇಯರ್ಸು. ಸೊ ನಿಮ್ಮ ಪ್ರಕಾರ ಪಂಜಾಬ್ ಕಿಂಗ್ಸ್ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮೂರನೇ ಟೀಮು ಅದು ಗುಜರಾತ್ ಟೈಟನ್ಸ್. ಈ ಟೀಮಲ್ಲಿ ಫಸ್ಟ್ ರಿಟೆನ್ಷನ್ ಪ್ಲೇಯರು ನನ್ನ ಅದರದೇನೋ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು. ಸೊ ಕ್ವಾಲಿಟಿ ಪ್ಲೇಯರು. ಆ ಒಂದು ರೀಸನ್ ಮೇಲೆ ಬರೋಬ್ಬರಿ 18 ಕೋಟಿನ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ರಿಟೆನ್ಷನ್ ಅದು ರಶೀದ್ ಖಾನ್ ಬರೋಬ್ಬರಿ 14 ಕೋಟಿನ ಡಿಸರ್ವ್ ಮಾಡುವಂಥ ಪ್ಲೇಯರು. ನೆಕ್ಸ್ಟ್ ಥರ್ಡ್ ಪ್ಲೇಯರು ಅದು ಮೊಹಮ್ಮದ್ ಶಮಿಯರು ಬರೋಬ್ಬರಿ 11 ಕೋಟಿನ ಡಿಸರ್ವ್ ಮಾಡುವಂಥ ಪ್ಲೇಯರು. ಸೊ ಫೈನಲಿ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಅಭಿನವ್ ಮನೋಹರ್ನ ಪಿಕ್ ಮಾಡಬಹುದು 4 ಕೋಟಿಗೆ. ರೀಸೆಂಟ್ ಆಗಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಅಭಿನವ್ ಮನೋಹರ್ ಅವರು. ಶೋರ್ ಶಾಟ್ ಹಾಕಿಸಿ GT ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಅಭಿನವ್ ಮನೋಹರ್ನ ಪಿಕ್ ಮಾಡ್ತಾರೆ. ನೆಕ್ಸ್ಟ್ ಉಳಿದಿರುವಂತಹ 2 ಪ್ಲೇಯರ್ನ RTM ಕಾರ್ಡ್ ಆಗಿ ಯೂಸ್ ಮಾಡಿ ಪಿಕ್ ಮಾಡಬಹುದು. ಮೇ ಬಿ ಡೇವಿಡ್ ಮಿಲ್ಲರ್ ಆಗಲಿ, ನೂರ್ ಅಹಮದ್ ಆಗಲಿ. ಸೊ ಸಾಕಷ್ಟು ಪ್ಲೇಯರ್ ಇದ್ದಾರೆ. ಸೊ ಇವುಗಳ ಪ್ರಕಾರ GT ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡುವಂತಹ ಪ್ಲೇಯರು. ಸೊ ನಿಮ್ಮ ಪ್ರಕಾರ GT ಮ್ಯಾನೇಜ್ಮೆಂಟ್
ಯಾವೆಲ್ಲ ಪ್ಲೇಯರ್ಸ್ ನ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ 4th ಟೀಮ್ ಬರುತ್ತೆ, ಅದು ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್. ಸೊ ಲಕ್ನೋ ಬಗ್ಗೆ KL ರಾಹುಲ್ ಅವರ ಬಗ್ಗೆ ಯಾವುದೇ ರೀತಿಯಾದ ಕ್ಲಾರಿಟಿ ಇಲ್ಲ. ಸದ್ಯ ನಾವು ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿ ಪಿಕ್ ಮಾಡಮ. ಬರೋಬ್ಬರಿ 18 ಕೋಟಿಗೆ KL ರಾಹುಲ್ ಅವ್ರನ್ನ ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿ ಪಿಕ್ ಮಾಡ್ತಾರೆ. ಸೆಕೆಂಡ್ ರಿಟೆನ್ಷನ್ ಪ್ಲೇಯರ್ ಆಗಿ ಬರೋಬ್ಬರಿ 14 ಕೋಟಿಗೆ ಮೇ ಬಿ ಇಲ್ಲಿ ನಿಕೋಲಸ್ ಪೂರನ್ ಅವರಿಗೆ ಪಿಕ್ ಮಾಡೇ ಮಾಡ್ತಾರೆ. ಸೊ ಥರ್ಡ್ ರಿಟೆನ್ಷನ್ ಪ್ಲೇಯರ್ ಆಗಿ ಬರೋಬ್ಬರಿ 11 ಕೋಟಿಗೆ ಮೇ ಬಿ ಇಲ್ಲಿ ಕ್ವಿಂಟನ್ ಡಿಕಾಕ್ ಅವರಿಗೆ ಪಿಕ್ ಮಾಡಬಹುದು. ಸೊ ಫೈನಲಿ ಕ್ಯಾಪ್ ಪ್ಲೇಯರ್ ಆಗಿ ಇಲ್ಲಿ ಆಯುಷ್ ಬದಿನವ್ರನ್ನ ಪಿಕ್ ಮಾಡಬಹುದು ಗುರು. ಸೊ ಈ 4 ಪ್ಲೇಯರ್ನ ಡೆಫಿನೆಟ್ಲಿ ಆಗಿ ಲಕ್ನೋ ಮ್ಯಾನೇಜ್ಮೆಂಟ್ ಪಿಕ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ RTM ಕಾರ್ಡ್ನ ಯೂಸ್ ಮಾಡಿ ಅಲ್ಲಿ ಮೇ ಬಿ ಮಯಾಂಕ್ ಯಾದವ್ರನ್ನ ಪಿಕ್ ಮಾಡಬಹುದು. ಸೊ ಮಯಾಂಕ್ ಯಾದವ್ರನ್ನ ಶೋರ್ ಶಾಟ್ ಹಾಕಿಸಿ ಲಕ್ನೋ ಮ್ಯಾನೇಜ್ಮೆಂಟ್ ಆಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಪಿಕ್ ಮಾಡ್ತಾ ಇದ್ರು. ಆದರೆ ರೀಸೆಂಟ್ ಆಗಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಈ ಒಂದು T20 ಸೀರೀಸ್ ಅಲ್ಲಿ ಅವರ ಪಿಕ್ ಮಾಡಿದರೆ ಡೆಫಿನೆಟ್ಲಿ ಆಗಿ ಮಯಾಂಕ್ ಯಾದವ್ ಆಡೇ ಆಡ್ತಾರೆ. ಅದಕ್ಕೋಸ್ಕರನೇ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟ್ ಬರಲ್ಲ. ಆ ಒಂದು ರೀಸನ್ ಮೇಲೆ ಲಕ್ನೋ ಮ್ಯಾನೇಜ್ಮೆಂಟ್ ಶೋರ್ ಶಾಟ್ ಆಗಿಸಿ ಮೆಗಾ ಆಕ್ಷನ್ ಅಲ್ಲಿ RTM ಕಾರ್ಡ್ನ ಯೂಸ್ ಮಾಡಿ ಪಿಕ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು RTM ಕಾರ್ಡ್ ಆಗಿ ಅಲ್ಲಿ ರವಿ ಬಿಷ್ಣುವರ ಪಿಕ್ ಮಾಡಬಹುದು. ಸೊ ಇವು ನನ್ನ ಪ್ರಕಾರ ಲಕ್ನೋ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡುವಂತ ಪ್ಲೇಯರ್ ಲಿಸ್ಟ್. ಸೊ ನಿಮ್ಮ ಪ್ರಕಾರ ಲಕ್ನೋ ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ ನ ಪಿಕ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮೈಟಿ ಸನ್ ರೈಸರ್ಸ್ ಹೈದರಾಬಾದ್ ಈ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಟೀಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೀಮ್ ಗುರು. ಯಾಕೆಂದ್ರೆ ಲಾಸ್ಟ್ IPL 2024 ಅಲ್ಲಿ ಫ್ಯಾಬ್ಯುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿ ಇಲ್ಲಿ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರ ಪಿಕ್ ಮಾಡಬಹುದು. ಸೆಕೆಂಡ್ ಪ್ಲೇಯರು ಅದು ಸೆಕೆಂಡ್ ರಿಟೆನ್ಷನ್ ಪ್ಲೇಯರ್ ಹಾಕಿಸಿ ಟ್ರಾವಿಸ್ ಹೆಡ್ ಅವ್ರನ್ನ ಪಿಕ್ ಮಾಡಬಹುದು. ಸೊ ಥರ್ಡ್ ರಿಟೆನ್ಷನ್ ಪ್ಲೇಯರ್ ಹಾಕಿಸಿ ಮೇ ಬಿ ಇಲ್ಲಿ 11 ಕೋಟಿಗೆ ಅಭಿಷೇಕ್ ಶರ್ಮಾ ಅವ್ರನ್ನ ಪಿಕ್ ಮಾಡಬಹುದು. ಕಂಪ್ಲೀಟ್ಲಿ 3 ಪ್ಲೇಯರು. ನೆಕ್ಸ್ಟ್ 4th ರಿಟೆನ್ಷನ್ ಪ್ಲೇಯರ್ ಹಾಕಿಸಿ 18 ಕೋಟಿಗೆ ಮೇ ಬಿ ಇಲ್ಲಿ ಹೆನ್ರಿ ಕ್ಲಾಸ್ನವ್ರ ಪಿಕ್ ಮಾಡಬಹುದು. ಕ್ಲಾಸನು ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ, ಆದರೆ 18 ಕೋಟಿನ ಡಿಸರ್ವ್ ಮಾಡ್ತಾರೋ ಅಥವಾ ಇಲ್ಲ ಅಂತೇಳಿ ಅದು ಮ್ಯಾನೇಜ್ಮೆಂಟ್ಗೆ ಗೊತ್ತು. ಸೊ ಮ್ಯಾನೇಜ್ಮೆಂಟ್ ಇವ್ರನ್ನ ಮೆಗಾ ಆಕ್ಷನ್ಗೆ ಬಿಟ್ಕೇಸಿ RTM ಕಾರ್ಡ್ನ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾನೆಲ್ಲಿ ಪಿಕ್ ಮಾಡ್ತೀನಿ ಕ್ಲಾಸ್ನವ್ರನ್ನ 4th ರಿಟೆನ್ಷನ್ 18 ಕೋಟಿಗೆ ಡಿಸರ್ವ್ ಮಾಡ್ತಾರೆ. ಆ ಥರ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಅಬ್ದುಲ್ ಸಮದ್ನ ಪಿಕ್ ಮಾಡೇ ಮಾಡ್ತಾರೆ. ಸೊ ಫೈನಲಿ ಉಳಿದಿರೋದು ಅದು ನಿತೀಶ್ ಕುಮಾರ್ ರೆಡ್ಡಿ ಅವರು. ಸೊ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಮೇ ಬಿ ಇಲ್ಲಿ SRH ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನಲ್ಲಿ RTM ಕಾರ್ಡ್ನ ಯೂಸ್ ಮಾಡಿ ಪಿಕ್ ಮಾಡಬಹುದು. ಸೊ ಯಾಕೆ ನಿತೀಶ್ ಕುಮಾರ್ ರೆಡ್ಡಿ ಅವರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಪಿಕ್ ಮಾಡಬಹುದು ಅಂತ ಕೇಳ್ತಿರ್ಬೋದು. ಆದರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ರೀಸೆಂಟ್ ಆಗಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಈ ಒಂದು T20 ಸೀರೀಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮೇ ಬಿ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡಬಹುದು ಪ್ಲೇಯಿಂಗ್ 11ನಲ್ಲಿ. ಇಫ್ ಸಪೋಸ್ ಆಡಿದ್ರೆ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಬರಲ್ಲ. ಆ ಒಂದು ರೀಸನ್ ಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಬರುವಂತಹ ಮೆಗಾ ಆಕ್ಷನಲ್ಲಿ RTM ಕಾರ್ಡ್ನ ಯೂಸ್ ಮಾಡಿ ಅವ್ರನ್ನ ರಿಟರ್ನ್ ಮಾಡ್ಕೋಬಹುದು. ಸೊ ಉಳಿದಿರೋದು ಇನ್ನೊಂದು RTM ಕಾರ್ಡು ಮೇ ಬಿ ಅಲ್ಲಿ ವಾಷಿಂಗ್ಟನ್ ಸುಂದರ್ನ RTM ಕಾರ್ಡ್ ಆಗಿ ಯೂಸ್ ಮಾಡಿ ಪಿಕ್ ಮಾಡಬಹುದು. ಸೊ ಇವು ನನ್ನ ಪ್ರಕಾರ SRH ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡೋ ಪ್ಲೇಯರ್ ಲಿಸ್ಟ್. ಸೊ ನಿಮ್ಮ ಪ್ರಕಾರ SRH ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೀಮ್ ಬರುತ್ತೆ, ಅದು ರಾಜಸ್ಥಾನ್ ರಾಯಲ್ಸ್. ಈ ಟೀಮಲ್ಲಿ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಆಗಿಸಿ ಅದು ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಪಿಕ್ ಮಾಡ್ತಾರೆ ಗುರು. ಸೆಕೆಂಡ್ ಪ್ಲೇಯರು ಯಂಗ್ ಆ್ಯಂಡ್ ಡೈನಾಮಿಕ್ ಯಶಸ್ವಿ ಜೈಸ್ವಾಲ್ 14 ಕೋಟಿನ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ರಿಟೆನ್ಷನ್ ಪ್ಲೇಯರು ಅದು ಜಾಸ್ ಬಟ್ಲರ್ ಬರೋಬ್ಬರಿ 11 ಕೋಟಿ. ಸೊ ಫೈನಲಿ 4th ಪ್ಲೇಯರು ಆಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಸಂದೀಪ್ ಶರ್ಮಾ ಅವ್ರನ್ನ ಪಿಕ್ ಮಾಡಬಹುದು. ಸೊ ಫೈನಲಿ RTM ಕಾರ್ಡ್ ಆಗಿ ಮೇ ಬಿ ಇಲ್ಲಿ ಟ್ರೆಂಟ್ ಬೋಲ್ಟರ್ನ ಪಿಕ್ ಮಾಡಬಹುದು. ನೆಕ್ಸ್ಟ್ RTM ಕಾರ್ಡ್ ಆಗಿ ರಿಯಾನ್ ಪರಾಗ್ ಬರ್ತಾರೆ ಮತ್ತು ಯುಜ್ವೇಂದ್ರ ಚಹಲ್ ಬರ್ತಾರೆ ಮತ್ತು ಜೊರೆಲೆ ಬರ್ತಾರೆ. ಯಾರು ಬೇಕಾದ್ರೆ ಪಿಕ್ ಮಾಡಬಹುದು. ಸಾಕಷ್ಟು ಕನ್ಫ್ಯೂಸ್ ಇದೆ, ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ. ಈಗ ರಿಯಾನ್ ಪರಾಗರ್ನ ಪಿಕ್ ಮಾಡಿದ್ರೆ ಅಲ್ಲಿ ಚಹಲ್ ಮಿಸ್ ಆಗ್ತಾರೆ. ಸೊ ಆ ಒಂದು ರೀಸನ್ ಮೇಲೆ ಸೊ ನಿಮ್ಮ ಪ್ರಕಾರ RR ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ KKR ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. KKR ನಲ್ಲಿ ಸಾಕಷ್ಟು ಕನ್ಫ್ಯೂಸ್ ಇದೆ ಗುರು. ಯಾಕೆಂದ್ರೆ ಫಸ್ಟ್ ರಿಟೆನ್ಷನ್ ಪ್ಲೇಯರ್ ಹಾಕಿಸಿ ಇಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಪಿಕ್ ಮಾಡೋಕ್ಕೆ ಬರಲ್ಲ. ಯಾಕೆಂದ್ರೆ ಶ್ರೇಯಸ್ ಅಯ್ಯರ್ 18 ಕೋಟಿಗೆ ಡಿಸರ್ವ್ ಮಾಡುವಂಥ ಪ್ಲೇಯರ್ ಅಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ಫ್ಲಾಪ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಆಂಡ್ರೆ ರಸಲ್ ಅವ್ರನ್ನ ಪಿಕ್ ಮಾಡಬೇಕಂದ್ರೆ ಅವರಿಗೆ ಏಜ್ ಜಾಸ್ತಿ ಆಗ್ತದೆ ಮತ್ತು ಏಜ್ ಫ್ಯಾಕ್ಟರ್ ಇದೆ. ಅದೇ ರೀತಿಯಾಗಿ ಸೊ ಇಂಜುರಿ ಸಮಸ್ಯೆ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಕನ್ಫ್ಯೂಸ್ ಇದೆ. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವು ಹೇಳಿ, ನಿಮ್ಮ ಪ್ರಕಾರ KKR ನಲ್ಲಿ ಯಾರಿಗೆ ಫಸ್ಟ್ ರಿಟೆನ್ಷನ್ ಕೊಡಬೇಕು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ರಿಟೆನ್ಷನ್ 14 ಕೋಟಿಗೆ ರಿಂಕು ಸಿಂಗ್ ಅವ್ರನ್ನ ಪಿಕ್ ಮಾಡ್ತೀನಿ. ಸೊ ಥರ್ಡ್ ರಿಟೆನ್ಷನ್ ಪ್ಲೇಯರು 11 ಕೋಟಿಗೆ ಸುನಿಲ್ ನಾರಾಯಣ ಪಿಕ್ ಮಾಡ್ತೀನಿ. ಸೊ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಮೇ ಬಿ ಇಲ್ಲಿ ಅಂಕರೀಶ್ ಬರಬಹುದು ಅಥವಾ ಸುಯೇಶ್ ಅವರು ಬರ್ಬೋದು. ಸೊ ಈ ಪ್ಲೇಯರ್ನ ಪಿಕ್ ಮಾಡ್ತೀನಿ. ಮತ್ತು RTM ಕಾರ್ಡ್ ಆಗಿ ಇಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ಪಿಕ್ ಮಾಡ್ತೀನಿ. ಸೊ ಫೈನಲಿ ಇನ್ನೊಂದು RTM ಕಾರ್ಡ್ ಆಗಿ
ಇಲ್ಲಿ ವರುಣ್ ಚಕ್ರವರ್ತಿ ಪಿಕ್ ಮಾಡಬಹುದು, ನಿತೀಶ್ ರಾಣಾ ಅವರ ಪಿಕ್ ಮಾಡಬಹುದು. ಸೊ ನಿಮ್ಮ ಪ್ರಕಾರ KKR ಬಗ್ಗೆ ನೀವೇ ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನಗೆ ಸಾಕಷ್ಟು ಕನ್ಫ್ಯೂಸ್ ಇದೆ, ಅದಕ್ಕೋಸ್ಕರ. ಸೊ ನಿಮ್ಮ ಪ್ರಕಾರ KKR ನಲ್ಲಿ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ 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 ಡಿಫಿಕಲ್ಟ್, ಯಾಕೆಂದ್ರೆ ಈ ಟೀಮಲ್ಲಿ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ. ಸೊ ಫಸ್ಟ್ ರಿಟರ್ನ್ ಪ್ಲೇಯರ್ ಆಗಿ ನಾನು ಇಲ್ಲಿ ಪಿಕ್ ಮಾಡ್ತೀನಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ. ಸೆಕೆಂಡ್ ರಿಟರ್ನ್ ಪ್ಲೇಯರು ಅದು 14 ಕೋಟಿಗೆ ರೋಹಿತ್ ಶರ್ಮಾ ಅಥವಾ ಸೂರ್ಯಕುಮಾರ್ ಯಾದವ್ ಇಬ್ಬರಲ್ಲಿ ಒಬ್ರು ಬರ್ತಾರೆ. ಬಟ್ 14 ಕೋಟಿಗೆ ಇವರು ಬರ್ತಾರ ಅಥವಾ ಇಲ್ಲ ಅದು ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು. ನೆಕ್ಸ್ಟ್ 11 ಕೋಟಿಗೆ ಮೇ ಬಿ ಇಲ್ಲಿ ಇಶಾನ್ ಕಿಶನ್ ಅವರ ಪಿಕ್ ಮಾಡಬಹುದು. ಸೊ ಫೈನಲಿ ಫೋರ್ತ್ ರಿಟರ್ನ್ ಪ್ಲೇಯರು 18 ಕೋಟಿಗೆ ಮೇ ಬಿ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಪಿಕ್ ಮಾಡಬಹುದು. ಸೊ ಫೈನಲಿ RTM ಅಥವಾ ಅನ್ಕ್ಯಾಪ್ಡ್ ಪ್ಲೇಯರ್ ಲಿಸ್ಟಲ್ಲಿ ನೇಹಲ್ ವದೇರನ ಪಿಕ್ ಮಾಡಬಹುದು. RTM ಕಾರ್ಡ್ ಆಗಿ ಮೇ ಬಿ ಇಲ್ಲಿ ತಿಲಕ್ ವರ್ಮರ ಪಿಕ್ ಮಾಡಬಹುದು. ಹಾರ್ದಿಕ್ ಪಾಂಡ್ಯ, ರೋಹಿತ್ ಅಥವಾ ಸ್ಕೈ ಮತ್ತು ಇಶಾನ್ ಕಿಶನ್, ಜಸ್ಪ್ರೀತ್ ಬೂಮ್ರಾ, ನೇಹಲ್ ವದೇರಾ ಮತ್ತು ತಿಲಕ್ ವರ್ಮಾ ಈ ಪ್ಲೇಯರ್ಸ್ನ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೀಮ್ ಬರುತ್ತೆ ಚೆನ್ನೈ ಸೂಪರ್ ಕಿಂಗ್ ತಂಡ. CSK ಟೀಮಲ್ಲಿ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡ್ತಂದ್ರೆ ಇಲ್ಲಿ ಫಸ್ಟ್ ರಿಟರ್ನ್ ಪ್ಲೇಯರ್ ಆಗಿ ಇಲ್ಲಿ ರವೀಂದ್ರ ಜಡೇಜಾ ಪಿಕ್ ಮಾಡ್ತಾರೆ ಬರೋಬ್ಬರಿ 18 ಕೋಟಿಗೆ. ನೆಕ್ಸ್ಟ್ 14 ಕೋಟಿಗೆ ಕ್ಯಾಪ್ಟನ್ ರುತುರಾಜ್ ಗಾಯಕ್ವಾಡ್ನ ಪಿಕ್ ಮಾಡ್ತಾರೆ. ನೆಕ್ಸ್ಟ್ 11 ಕೋಟಿಗೆ ಮೇ ಬಿ ಇಲ್ಲಿ ಮತೇಶ ಪಾತ್ರನವರನ್ನ ಪಿಕ್ ಮಾಡ್ತಾರೆ. ಸೊ ಫೈನಲಿ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಬರೋಬ್ಬರಿ 4 ಕೋಟಿಗೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಪಿಕ್ ಮಾಡ್ತಾರೆ. ಸೊ ಈ ಪ್ಲೇಯರ್ CSK ಮ್ಯಾನೇಜ್ಮೆಂಟು ಡೆಫಿನೆಟ್ ಆಗಿ ರಿಟರ್ನ್ ಮಾಡ್ತಾರೆ. ನೆಕ್ಸ್ಟ್ 2 RTM ಕಾರ್ಡ್ ಇದಾವೆ. ಈ 2 RTM ಕಾರ್ಡ್ನ ಮೇ ಬಿ ಇಲ್ಲಿ ಸೊ ರಚಿನ್ ರವೀಂದ್ರ ಅಥವಾ ಡೆವನ್ ಕಾನ್ವೆ ಇಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡ್ತಾರೆ. ನೆಕ್ಸ್ಟ್ RTM ಕಾರ್ಡ್ನ ಯೂಸ್ ಮಾಡಿ ಮೇ ಬಿ ಇಲ್ಲಿ ಶಿವಮ್ ದುಬೆ ಅವರಿಗೆ ಪಿಕ್ ಮಾಡಬಹುದು. ಸೊ ಈ ಪ್ಲೇಯರ್ನ CSK ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ CSK ಫ್ಯಾನ್ಸ್, ನಿಮ್ಮ ಪ್ರಕಾರ CSK ಟೀಮು ಯಾವೆಲ್ಲ ಪ್ಲೇಯರ್ಸ್ ರಿಟರ್ನ್ ಮಾಡ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೊ ಫೈನಲಿ ನಮ್ಮ RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಯಾವೆಲ್ಲ ಪ್ಲೇಯರ್ಸ್ನ RCB ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಫಸ್ಟ್ ರಿಟರ್ನ್ ಪ್ಲೇಯರ್ ಆಗಿ ಬರೋಬ್ಬರಿ 18 ಕೋಟಿಗೆ ದ ಕಿಂಗ್ ವಿರಾಟ್ ಕೊಹ್ಲಿ ಅವರ ರಿಟರ್ನ್ ಮಾಡ್ತಾರೆ. ಸೆಕೆಂಡ್ ರಿಟರ್ನ್ ಪ್ಲೇಯರು ಬರೋಬ್ಬರಿ 14 ಕೋಟಿಗೆ ಅದು ಕ್ಯಾಮರನ್ ಗ್ರೀನ್ ಅವರ ಪಿಕ್ ಮಾಡ್ತಾರೆ. ಯಾಕೆಂದ್ರೆ ಅವರ ಆಲ್ರೌಂಡರ್ ಎಬಿಲಿಟಿ, ಆ ಒಂದು ರೀಸನ್ ಮೇಲೆ ಕ್ಯಾಮರನ್ ಗ್ರೀನ್ ಸೆಕೆಂಡ್ ರಿಟರ್ನ್ ಪ್ಲೇಯರು ಬರೋಬ್ಬರಿ 14 ಕೋಟಿನ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಮೂರನೇ ಪ್ಲೇಯರು 11 ಕೋಟಿಗೆ ಮೊಹಮ್ಮದ್ ಸಿರಾಜ್ ಅವರನ್ನ ಪಿಕ್ ಮಾಡ್ತಾರೆ. ಸೊ ಫೈನಲಿ ಆಸ್ ಎ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಇಲ್ಲಿ ಯಶ್ ದಯಾಲ್ ಅವರನ್ನ ಪಿಕ್ ಮಾಡ್ತಾರೆ. ಉಳಿದಿರೋದು 2 ಪ್ಲೇಯರು, ಅದು 2 ಪ್ಲೇಯರ್ನ ಆಸ್ ಎ RTM ಕಾರ್ಡ್ ಆಗಿ ಯೂಸ್ ಮಾಡಿ ಪಿಕ್ ಮಾಡ್ತಾರೆ. ಯಾಕೆಂದ್ರೆ ಈ ಪ್ಲೇಯರ್ 18 ಕೋಟಿ ಮತ್ತು 14 ಕೋಟಿಗೆ ಡಿಸರ್ವ್ ಮಾಡೋಂಥ ಪ್ಲೇಯರ್ ಯಾರು ಇಲ್ಲ. ಆ ಒಂದು ರೀಸನ್ ಮೇಲೆ 2 ಪ್ಲೇಯರ್ನ ಮೆಗಾ ಆಕ್ಷನಲ್ಲಿ RTM ಕಾರ್ಡ್ನ ಯೂಸ್ ಮಾಡಿ ಅವ್ರನ್ನ ಪಿಕ್ ಮಾಡ್ತಾರೆ. ಯಾರಪ್ಪ ಅಂದ್ರೆ ಅದು ರಜಾತ್ ಪಾಟಿದಾರ್ ಮತ್ತು ಇನ್ನೊಂದು RTM ಕಾರ್ಡು ಅದು ವಿಲ್ ಜಾಕ್ಸ್ ಅವ್ರನ್ನ ಪಿಕ್ ಮಾಡಬಹುದು. ಇವು ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡುವಂತಹ ಪ್ಲೇಯರು. ಸೊ ವಿರಾಟ್ ಕೊಹ್ಲಿ, ಕ್ಯಾಮರನ್ ಗ್ರೀನು, ಮೊಹಮ್ಮದ್ ಸಿರಾಜು, ಯಶ್ ದಯಾಲು, ವಿಲ್ ಜಾಕ್ಸ್ ಮತ್ತು ರಜಾತ್ ಪಾಟಿದಾರ್ ಇವು ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡುವಂತಹ ಪ್ಲೇಯರು. ಸೊ ನಿಮ್ಮ ಪ್ರಕಾರ RCB ಫ್ಯಾನ್ಸ್, ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ನ ರಿಟರ್ನ್ ಮಾಡಕ್ಕೆ ಬೇಕು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಇದು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಆದಷ್ಟು ನಮ್ಮ IPL ಫ್ಯಾನ್ಸ್ಗೆ ತಪ್ಪದೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.